ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಪಿಟಿಸಿಎಲ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಸ್ ರಿಸಲ್ಟ್ ಏನ್ ಬಿಟ್ಟಿದ್ದಾರೆ, ರಿಸಲ್ಟ್ ಇನ್ ದ ಸೆನ್ಸ್ ಎಲಿಜಿಬಿಲಿಟಿ ಲಿಸ್ಟ್. ಸೊ ಈ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಾರ ಕಟ್ ಆಫ್ ಏನಾಗಿರ್ಬೋದು, ಏನ್ ಕಟ್ ಆಫ್ ಬರ್ಬೋದು ಅನ್ನೋದು ಒಂದು ಸೂಕ್ಷ್ಮವಾಗಿ ಅನಲೈಸ್ ಮಾಡಿದ್ರೆ ಏನ್ ಬರ್ಬೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಜನ ಕೇಳ್ತಾ ಇದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೂ ಇದರಲ್ಲಿ ಯೂಟ್ಯೂಬ್ ಚಾನಲ್ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕಮೆಂಟ್ ಕೂಡ ಮಾಡಿದ್ರೆ. ಇಲ್ಲಿ ಫಸ್ಟ್ ಅನಲೈಸ್ ಮಾಡಕ್ಕಿಂತ ಮುಂಚೆ ಎಷ್ಟು ಹುದ್ದೆಗಳಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಟಗರಿ ವೈಸ್ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು 357 ಹುದ್ದೆಗಳಿತ್ತು. ಅದರಲ್ಲಿ ಜನರಲ್ ಮೆರಿಟ್ ನಿಮಗೆ 178 ಹುದ್ದೆಗಳಿದೆ. ಎಸ್ಪೆಷಲಿ ಮಹಿಳಾಗೆ 59 ಹುದ್ದೆಗಳು. ಅಂದ್ರೆ ಟೋಟಲ್ ಅಲ್ಲಿ ಎಲ್ಲಾ ಒಂದು ಕ್ಯಾಟಗರಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 121 ಹುದ್ದೆಗಳಿವೆ. ಇವೆಲ್ಲ ಯಾಕೆ ಹೈಲೈಟ್ ಮಾಡ್ತಾ ಅಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಆಲ್ಮೋಸ್ಟ್ 30% ಅಷ್ಟು 32% ಅಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ. ಓಕೆ, ಸೊ 357 ಇಲ್ಲಿ 357 ಸ್ನೇಹಿತರೆ ಇದು ನಾನ್ ಹೈದರಾಬಾದ್ ಕರ್ನಾಟಕ ಕೂಡ ಒಂದು 3 ಹುದ್ದೆಗಳಿದ್ವು. ಓಕೆ, ಇದು ನೆಗ್ಲಿಜಿಬಲ್, ಇದ್ರ ಬಗ್ಗೆ ಬೇಡ. ಸೊ ಇಲ್ಲಿ ನೋಡೋದಾದ್ರೆ ನಾನು ಏನಿಗೆ ತೋರಿಸ್ತಾ ಇದೀನಿ ಅಂದ್ರೆ, ಈಗ ಒಂದು ಕಟ್ ಆಫ್ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಅಷ್ಟು ನಿಲ್ಲುತ್ತಾ? ನಿಲ್ದೇ ಇರ್ಬೋದು. ಯಾಕಂದ್ರೆ ನಮಗ್ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಏನಿದೆ, ಓಕೆ, ತಾತ್ಕಾಲಿಕ ಅಂಕಪಟ್ಟಿ ಏನ್ ಬಿಡುಗಡೆ ಮಾಡಿದ್ದಾರೆ, ಅಂಕಪಟ್ಟಿ ಅಥವಾ ಎಲಿಜಿಬಿಲಿಟಿ ಲಿಸ್ಟ್, ಅದರಲ್ಲಿ ಯಾವುದೇ ಆದ ಕ್ಯಾಸ್ಟ್ ವೈಸ್ ಕೊಟ್ಟಿಲ್ಲ, ನಮಗೆ ಕ್ಯಾಟಗರಿ ವೈಸ್ ಕೊಟ್ಟಿಲ್ಲ. ಓಕೆ, ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ರವರ್ಗ 1 ಇದೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ 4 ಹುದ್ದೆಗಳಿದೆ ಅಂತ ಇಟ್ಕೊಳ್ಳಿ, ಗ್ರಾಮೀಣ ಮೀಸಲಾತಿ. ಓಕೆ, ಇದರಲ್ಲಿ 35 ಅಥವಾ 40 ತೆಗ್ದಿರೋರು ಮಾತ್ರ ಇಷ್ಟರ ಒಳಗೆ ಇದ್ದಾರೆ, ಈ 4 ಜನ ಅಂದ್ರೆ ಈಗ ಈ 4 ಜನಕ್ಕೆ ಜಾಬ್ ಸಿಗುತ್ತೆ. ಅದೇ ಗ್ರಾಮೀಣ ಮೀಸಲಾತಿ ನಿಮ್ಗೆ ಸಾಮಾನ್ಯ ಜನ 45 ಜನ ಏನಿದ್ದಾರೆ ಸ್ನೇಹಿತರೆ, ಜನರಲ್ ಮೆರಿಟ್, ಇದರಲ್ಲಿ ಈ 45 ಜನ ಒಂದು 60 ಒಳಗಿದ್ರೆ ಓಕೆ, 60 ಒಳಗೆ ಅಥವಾ ಒಬ್ಬ 63 ಬಂದಿದ್ರೆ ಇನ್ 35 ಬಂದಿರೋನ್ ಸೆಲೆಕ್ಟ್ ಆಗ್ತಾನೆ, 63 ಬಂದಿರೋನ್ ಸೆಲೆಕ್ಟ್ ಆಗಲ್ಲ. ಯಾಕಂದ್ರೆ 45 ಜನ ಕಂಪ್ಲೀಟ್ 60 ಒಳಗೆ ಸಿಕ್ಬಿಟ್ಟಿರ್ತಾರೆ. 63 ಬಂದಿರೋದು 60 ಬಂದಿರೋನ್ ಸೆಲೆಕ್ಟ್ ಆಗಲ್ಲ. 63 ಜನ ಒಳಗೇನೆ 45 ಜನ ಸಿಕ್ಬಿಟ್ಟಿದ್ರೆ ಅಲ್ಲಿ, ಅವಾಗ ಏನಾಗುತ್ತೆ, ಇಲ್ಲಿ 60 ಬಂದಿರೋನ್ ಸೆಲೆಕ್ಟ್ ಆಗಲ್ಲ, ಬಟ್ ಇಲ್ಲಿ 35 ಬಂದಿರೋನ್ ಸೆಲೆಕ್ಟ್ ಆಗಿದೆ. ಸೊ ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಿಮ್ಮ ಕ್ಯಾಟಗರಿ ಈಗ್ಲೇ ಹೇಳಕ್ಕಾಗಲ್ಲ. ಸೊ ನಂದು ಈ ಕ್ಯಾಟಗರಿ ಇದೆ ಅಂತ ಪುನಃ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಎಷ್ಟು ಜನ ನಿಮ್ ಕ್ಯಾಟಗರಿ ಬರ್ದಿದ್ರೆ ಗೊತ್ತಿಲ್ಲ, ಮತ್ತೆ ನಿಮ್ಮ ಮಾರ್ಕ್ಸ್ ಗಳು ಆ ಕ್ಯಾಟಗರಿ ಏನು. ಯಾಕಂದ್ರೆ ನಮಗೆ ಈ ಅಂಕಪಟ್ಟಿ ಏನು, ಎಲಿಜಿಬಿಲಿಟಿ ಲಿಸ್ಟ್ ಏನಿದೆ, ಇದ್ರಲ್ಲಿ ಎಷ್ಟು ಜನ ಅವರು ಕ್ಯಾಟಗರಿ ಏನು ಅಂತ ಕೊಟ್ಟಿಲ್ಲ. ಅಂಕಪಟ್ಟಿ ಬಗ್ಗೆ ಹೋಗೋಣ, ಮಾತಾಡ್ತೀನಿ ಅಂಕಪಟ್ಟಿ ಬಗ್ಗೆ ಕೂಡ. ಅದ್ರ ಬಗ್ಗೆ ಎಲ್ಲ ಒಂದು ಅನಲೈಸ್ ಮಾಡಿ ಒಂದಷ್ಟು ತಂದಿದ್ದೀನಿ, ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟ್ ಅಂಕಪಟ್ಟಿಗೆ ಬರ್ತೀನಿ. ಸೊ ನೋಡಿ ಸ್ನೇಹಿತರೆ, ಈಗ ಈ ಒಂದು ಎಕ್ಸೆಲ್ ಶೀಟ್ ಇದೆ, ತುಂಬಾ ಜನ ಮಾಡಿದಿರಾ. ನಮ್ಮ ಸಬ್ಸ್ಕ್ರೈಬರ್ ಮತ್ತು ನಮ್ಮ ಸ್ಟೂಡೆಂಟ್ ಒಬ್ರು ಕಳಿಸಿದ್ರೆ ನಮಗೆ, ಓಕೆ, ಮೇಲ್ ಮಾಡಿದ್ರು. ತುಂಬಾ ಜನ ಹತ್ರ ಇಟ್ಕೊಂಡಿರ್ತೀರಾ ಏನ್ PDF ನ ಎಕ್ಸೆಲ್ ಶೀಟ್ ಗೆ ಕನ್ವರ್ಟ್ ಮಾಡ್ಕೊಂಡು ಯಾರ್ಯಾರು ಎಷ್ಟೆಷ್ಟಿದೆ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ 79.75 ಇದೆ, ಹೈಯೆಸ್ಟ್ ಕಟ್ ಆಫ್ ಇದೆ ಅಲ್ವಾ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ಹೈಲೈಟ್ ಮಾಡ್ತೀನಿ ನೋಡಿ. ಓಕೆ, ಸೊ ಇದು ನಿಮಗೆ ಏನಾಗಿರ್ಬೋದು, ಹೈಯೆಸ್ಟ್ ಮಾರ್ಕ್ಸ್ ಇರ್ಬೋದು. ಓಕೆ, ಒಂದ್ ಸೆಕೆಂಡ್, ಹೈಯೆಸ್ಟ್ ಮಾರ್ಕ್ಸ್ 79.75. ಇದು ಈ ಕಡೆ ಲಾಸ್ಟ್ ಕ್ಯಾಟಗರಿ ಇದೆಯಲ್ಲ, ಇದೆಲ್ಲ ಏನು ಅಂತಂದ್ರೆ D1, ಅದೆಲ್ಲ ನಿಮ್ಗೆ ಇದು ಕ್ಯಾಟಗರಿ ಅಲ್ಲ, ಅದು ನಿಮ್ ಬುಕ್ಲೆಟ್ ನಂಬರ್. ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಬರುತ್ತೆ, ಇದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್. ಇದು ನಿಮ್ಮ ರ್ಯಾಂಕಿಂಗ್ 1ರಿಂದ 61,000 ಜನ ಏನಿದ್ದಾರೆ. ಓಕೆ, ಈಗ ನಾವ್ ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, 79ರಿಂದ ಒಂದು ಕೆಳಗಡೆ ಹಿಂಗೆ ಹೋಗ್ತಾ ಇದ್ರೆ ನಮ್ಗೆ ಏನಿದು ಅವ್ರು ಪಡೆದಿರೋ ರ್ಯಾಂಕ್ ಮೇಲೆ ಮಾಡಿರ್ತಕ್ಕಂಥ ಇದು ಒಂದು ಎಕ್ಸೆಲ್ ಶೀಟ್. ಓಕೆ, ಇಲ್ಲಿ ಬಂದ್ರೆ 70 ತನಕ ಇಲ್ಲಿ ನೋಡಿ, 70 ತನಕ 77 ಜನ ಸಿಗ್ತಾರೆ ನಮ್ಗೆ, 77 ಜನ ಸಿಗ್ತಾರೆ. ಓಕೆ, ಸೊ ಈ 77 ಜನ GMA ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ಇಲ್ಲಿ ಬೇರೆ ಕ್ಯಾಟಗರಿ ಅವರು ಬರ್ಬೋದು. ಸೊ ಓವರ್ ಆಲ್ ತಗೊಂಡ್ರೆ, ಮತ್ತೆ ಇಲ್ಲಿ ನಮ್ಗೆ 1:2 ಕರೆದಿದ್ದಾರ, 1:2 ಇದೆಯಾ ಅಥವಾ 1:3 ಕರೀತಾರ ಗೊತ್ತಿಲ್ಲ. ಬಟ್ ಫೈನಲ್ ಕಟ್ ಆಫ್ ಪ್ರಿಡಿಕ್ಟ್ ಮಾಡ್ತಾ ಇರೋದು ಇದು ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆಲ್ಲ ಕಟ್ ಮಾಡ್ತಾ ಇರೋದು. ಫೈನಲ್ ಕಟ್ ಆಫ್ ಪ್ರಿಡಿಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಂದಾಗ ಇಲ್ಲಿ ಅಗೇನ್ ಕ್ಯಾಟಗರಿ ಕೊಟ್ಟಿಲ್ಲ, ನಮಗೆ ಗೊತ್ತಾಗಲ್ಲ, ಬಟ್ ಒಂದು ಅಂದಾಜ್ ಅನಲೈಸ್ ಮಾಡಬಹುದು. ಹೀಗೆ ಬರ್ತಾ ಹೋದ್ರೆ ನೋಡಿ, ಇಲ್ಲಿ 70 ತನಕ ಯಾರು ತೆಗ್ದಿದ್ದೀರಾ ಸ್ನೇಹಿತರೆ, ಆಲ್ಮೋಸ್ಟ್ 99.9% ಇವರು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಎಷ್ಟು ಸರ್, ಇಲ್ಲಿ ಬರುತ್ತೀನಿ, 70 ತನಕ ಯಾರಿದ್ದಾರೆ, ಒಂದು 70 ಜನ ಏನಿದ್ದಾರೆ, 99.9% ಸೆಲೆಕ್ಟೆಡ್ ಆಗುವಂತ ಚಾನ್ಸಸ್ ಇದೆ. ಓಕೆ,
ಇವರು ಇನ್ನು ಇದಕ್ಕಿಂತ ಕೆಳಗಡೆ ಇರೋರು ಎಸ್ ಕ್ಯಾಟಗರಿ ಬೇರೆ ಬೇರೆ ಇದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಇಲ್ಲಿ ಏನಿದೆ, ಇಲ್ಲಿ ಯಾವುದೇ ಕ್ಯಾಟಗರಿ ಒಳಗಿದ್ರು ಕೂಡ ಇವರು ಆಲ್ಮೋಸ್ಟ್ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ 357 ಪೋಸ್ಟ್ಗಳು ಇರೋದು ಟೋಟಲ್. ಓಕೆ, ಸೊ ಹಾಗಾಗಿ ನೋಡಿದ್ರೆ ಪರ್ಸೆಂಟೇಜ್ ನಾವು ಪ್ರಾಬಬಿಲಿಟಿ ನೋಡಿದ್ರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ಹಾಗೆ ಕೆಳಗಡೆ ಬನ್ನಿ, ಒಟ್ಟು 67 ಜನ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಇದು ಎಷ್ಟು ಜನ ಅಂತ ಈ ಕಡೆ ತೋರಿಸ್ತಾ ಇದ್ದಾರೆ, ಇದು ನಂಬರ್, ಇದು ಲಾಸ್ಟ್ ಒಂದು ಕಾಲಮ್ ಅಲ್ಲಿ. ಓಕೆ, ಹಂಗೆ ಹೀಗೆ ಕೆಳಗಡೆ ಬಂದ್ರೆ ಒಟ್ಟು ನಮ್ಗೆ 357 ಇರೋದು. ಇಲ್ಲ, 357 ಕ್ಯಾಟಗರಿ ಅಂತ ಅಂದ್ಕೊಂಡ್ಬಿಟ್ಟು ಕೂಡ 65 ತನಕ ಬರುತ್ತೆ. 357 ಕ್ಯಾಟಗರಿ 65.25 ನೋಡಿ, 65.25 ಇದೆ. ತುಂಬಾ ಜನ ಒಂದ್ ಸೇಮ್ ತೆಗ್ದಿರ್ತೀರಾ. ಈಗ ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಾರೆ, ಸೆಲೆಕ್ಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ, ಸರಿ ಇದೆ ಡಾಕ್ಯುಮೆಂಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾವ್ದು ಡೇಟ್ ಆಫ್ ಬರ್ತ್ ಜಾಸ್ತಿ ಇದೆ ಅವ್ರು ಸೆಲೆಕ್ಟ್ ಆಗ್ತಾರೆ. ಇದು ನೆನ್ಪಿಟ್ಕೋಬೇಕು ಯಾವಾಗ. ಓಕೆ, ತುಂಬಾ ಅಂದ್ರೆ ಡೇಟ್ ಆಫ್ ಬರ್ತ್ ತುಂಬಾ ಅಂದ್ರೆ ಅವ್ರದ್ದು ಇನ್ನೇನು ಅವ್ರದ್ದು ಮುಗಿತಾ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋರುಗೆ ಸೆಲೆಕ್ಟ್ ಆಗುವಂತ ಚಾನ್ಸ್ ಜಾಸ್ತಿ. ಅಂದ್ರೆ ಅಂತವ್ರನ್ನ ಸೆಲೆಕ್ಟ್ ಮಾಡೋದು, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಮುಗಿತಾ ಇದೆಯಲ್ಲ, ಹಾಗಾಗಿ ಸೇಮ್ ಒಂದು ಮಾರ್ಕ್ಸ್ ಇದ್ರೆ ಅಂತವ್ರನ್ನ ಸೆಲೆಕ್ಟ್ ಮಾಡ್ಬೋದು. ಇನ್ನು 1:2 1:3 ಯಾಕಂತಂದ್ರೆ ನಾವು 1:2 ನಾರು ಮಿನಿಮಮ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರದು ಕೂಡ ಇಲ್ಲಿ ಮಾರ್ಕ್ಸ್ ಇಲ್ಲಿ ಏನಿದೆ, ಎಲ್ಲರೂ ಮಾರ್ಕ್ಸ್ ಇಲ್ಲಿ ಏನ್ ತೆಗ್ದಿರ ಸರ್, ಎಲ್ರೂ ಬರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ ಗೊತ್ತಿಲ್ಲ. ಇನ್ನೊಂದು, ಇಲ್ಲಿ ಬರ್ದಿರ್ತಕ್ಕಂಥವ್ರು GPSTR ಬರ್ದಿರ್ತೀರಾ. ಹಾಗೆ ಮತ್ತೆ ಇಲ್ಲೇನಾಗುತ್ತೆ, GPSTR ಆಗಿರ್ಬೋದು ಅಥವಾ SDA ಆಗಿರ್ಬೋದು, FDA ಆಗಿರ್ಬೋದು, ತುಂಬಾ ಜನ ಬರ್ದಿರೋರು ಇದ್ದೀರಾ. ಡಬಲ್ ಡಿಗ್ರಿ ತಗೊಂಡಿರೋರು ಕೂಡ ಈ ಒಂದು ಜೂನಿಯರ್ ಅಸಿಸ್ಟೆಂಟ್ SSLC ಬೇಸಿಸ್ 12th ಬೇಸಿಸ್ ಮೇಲೆ ನಡೆದಿರ್ತಕ್ಕಂಥ ಎಕ್ಸಾಮ್ ಬರ್ದಿರೋರು ಕೂಡ ಇದ್ದೀರಾ. ಸೊ ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸೆಲೆಕ್ಟ್ ಆಗಿದ್ರು ಕೂಡ ಒಂದೊಂದ್ಸಲ ಇಲ್ಲೂ ಬರೋರು ಇರ್ತಾರೆ, ಒಂದೊಂದ್ಸಲ ಇಲ್ಲಿ ಬರ್ದೇನೆ ಇಲ್ಲಿ ಸೆಲೆಕ್ಟ್ ಆಗಿರೋರು ಆ ಜಾಬ್ ಅಲ್ಲಿ ಇರೋರು ಕೂಡ ಇರ್ತೀರಾ. ಸೊ ಎಲ್ಲಾನು ಕನ್ಸಿಡರ್ ಮಾಡ್ಕೋಬೇಕಂತೆ. 1:2 ಅಂತ ತಗೊಂಡ್ರು ಕೂಡ ನಮ್ಗೆ ಒಂದು 600 ಜನ 700 ಜನ ಬೇಕಾಗತ್ತೆ. ಸೊ 700 ಜನ ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಹೋದ್ರೆ ನಮ್ಗೆ 700 ಅಂದ್ರೆ 62. ಓಕೆ, ಬೇಡ 60 ತನಕ ತಗೋಬಹುದು ನೋಡಿ, 60 ತನಕ 62 ತನಕ ತಗೊಂಡ್ರು ಕೂಡ 857 ಜನ ಸಿಗ್ತೀರಾ. ಅಂದ್ರೆ ಈ ಕ್ಯಾಟಗರಿ ತನಕ ಏನಿದೆ ಸ್ನೇಹಿತರೆ, 62 ತನಕ ಆಲ್ಮೋಸ್ಟ್ ಇವ್ರಿಗೆ ನೆಕ್ಸ್ಟ್ ಏನ್ ಬಿಡ್ತಾರೆ ಅವರು ಕಟ್ ಆಫ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಿಸ್ಟ್ ಬಿಡ್ತಾರಲ್ಲ, ಮೋಸ್ಟ್ ಆಫ್ ದ ಥಿಂಗ್ಸ್ ಇಲ್ಲಿರೋರು ಇರ್ತೀರಾ. ಹಾಗಂತ 50 ತೆಗ್ದಿರ್ 40 ತೆಗ್ದಿರೋ ಇರಲ್ವಾ, ಕೇಳಕ್ ಹೋಗ್ಬೇಡಿ, ಇರ್ತಾರೆ ಅವರು ಕೂಡ. ಯಾವ ಬೇಸಿಸ್ ಮೇಲೆ, ಕ್ಯಾಟಗರಿ ಬೇಸಿಸ್ ಮೇಲೆ. ಓಕೆ, ಒಂದೊಂದು ಇದ್ರಲ್ಲಿ 5 ಹುದ್ದೆಗಳಿರುತ್ತೆ, 5 ಜನನಲ್ಲಿ ಯಾರು ಬಂದಿರಲ್ಲ, ಒಬ್ನೇ ಬರೋದಿರ್ತಾರೆ, ಅವ್ನಿಗೆ 40 ಮಾರ್ಕ್ಸ್ ಇರುತ್ತೆ. ಸೊ ಇವೆಲ್ಲ ಡಿಪೆಂಡ್ಸ್ ಆಗುತ್ತೆ ಸ್ನೇಹಿತರೆ. ಓಕೆ, ಇವೆಲ್ಲ ಡಿಪೆಂಡ್ಸ್ ಆಗುತ್ತೆ. ಸೊ ಈ ಬೇಸಿಸ್ ಅಲ್ಲಿ ನೋಡ್ತಾ ಹೋದ್ರೆ ನಮ್ಗೆ 1:3 ಅಂತ ತಗೊಂಡ್ರು ಕೂಡ ಎಷ್ಟು ಜನ ಬೇಕಾಗುತ್ತೆ. 1:3 ಅಂತ ತಗೊಂಡ್ರೆ ಒಂದು 1050 ಜನ ಬೇಕಾಗುತ್ತೆ. 1050 ಜನ ಅಂತ ತಕ್ಷಣ ಏನಾಗುತ್ತೆ, 1500 ಒಂದು 60 ನೋಡಿ, 60 1100 ಜನ ಅಂತ ತಗೊಂಡ್ರು, 1100 150 ಅಂತ ತಗೊಂಡ್ರು 60. ಸೊ 60.75 ಅಂದ್ರೆ 61 ತನಕ ಕಟ್ ಆಫ್ ತಗೋಬಹುದು ನೋಡಿ. 1097 99 61 ತನಕ ಕಟ್ ಆಫ್ ತಗೋಬಹುದು. ಅಂದ್ರೆ ಕಟ್ ಆಫ್ ಇನ್ ದ ಸೆನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೋಬಹುದು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ತುಂಬಾ ಜನ ಬರಲ್ಲ, ಸುಮ್ನೆ ಬರ್ದಿರ್ತಾರೆ, ಪಾಸ್ ಆಗಿರ್ತಾರೆ, ಇಷ್ಟ ಇರಲ್ಲ, ಅವ್ರು ಬೇರೆ ಏನೋ ಜಾಬ್ ಮಾಡ್ತಿರ್ತಾರೆ. ಓಕೆ, ಈ ಜಾಬ್ಗೆ ಯಾವನ್ ಹೋಗೋಣ ಅಂತ ಬರಲ್ಲ. ಪ್ರೈವೇಟ್ ಅವ್ರು ತುಂಬಾ ಜನ ಬರ್ದಿರೋರು ಬೇಕು ಅಂತಾನೆ ಬರಲ್ಲ, ಬರ್ದಿರ್ತಾರೆ. ಓಕೆ, ಅವ್ರು ಒಳ್ಳೆ ಸ್ಯಾಲರಿ ಇದ್ರೆ ಈ ಸೆಕೆಂಡ್ PUC ಮೇಲೆ ಬರ್ದಿರೋ ಜಾಬ್ಗೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಇದು ಕೂಡ ಇರುತ್ತೆ ತುಂಬಾ ಜನಕ್ಕೆ ಇರುತ್ತೆ. ಓಕೆ, ಮೋಸ್ಟ್ ಆಫ್ ದ 99% ಗೌರ್ಮೆಂಟೇ ಬೇಕು ಅಂತ ಇರ್ತಾರೆ, ಅದು P1 ಆದ್ರೂ ಕೂಡ. ಆದ್ರೆ ತುಂಬಾ ಜನ ಎಥಿಕ್ಸ್ ಇಟ್ಕೊಂಡಿರ್ತಾರಲ್ಲ, ಅವರು ಅವ್ರು ಬರಲ್ಲ. ಓಕೆ, ಬರ್ದಿರ್ತಾರೆ ಅಷ್ಟೇ, ಬಟ್ ಬರಲ್ಲ. ಫೈನ್. ಸೊ ಅಂತದ್ದು ಕೂಡ ಇರ್ತದೆ. ಸೊ ಹಾಗಾಗಿ ಇವೆಲ್ಲ ಅನಲೈಸ್ ಮಾಡಿದಾಗ ಏನ್ ಕಟ್ ಆಫ್ ಬರ್ಬೋದು. ನಾನು ಇಲ್ಲಿ ಅರೈವ್ ಮಾಡಿದೀನಿ, ಅನಲೈಸಿಸ್ ಮಾಡಿ ಸ್ನೇಹಿತರೆ, ಇದನ್ನೇ ಬರ್ಬೋದು ಅಂತ ಹೇಳಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಅನಲೈಸ್ ಮಾಡಿ, ತುಂಬಾ ಜನ ಕೇಳ್ತಾ ಇದ್ರಿಂದ ಮಾಡಿದೀನಿ, ಇದು ತೋರ್ಸೋದ್ ನೆಸೆಸಿಟಿ ಇಲ್ಲ. ಯಾಕಂದ್ರೆ ತುಂಬಾ ಜನ ಆಮೇಲೆ ಇಷ್ಟು ಬರಲ್ಲ ಅಷ್ಟು ಬರಲ್ಲ ಅಂತ ಕಮೆಂಟ್ ಆಗ್ತೀರಾ. ಬಟ್ ಸ್ಟಿಲ್ ನಾನು ನಿಮ್ಗೆ ನಿಮ್ಮ ಒಂದು ಇದಕ್ಕೋಸ್ಕರ ಒಂದು ಅರೈವ್ ಮಾಡಿರೋದು ಒಂದು ರೇಂಜ್ ಇಲ್ಲಿ ನಾವು ಸ್ಪೆಸಿಫೈ ಮಾಡ್ಕೊಂಡಿದ್ದೀವಿ, ಈ ಬೇಸಿಸ್ ಮೇಲೆ ಏನ್ ಕಟ್ ಆಫ್ ಬರ್ಬೋದು ಅಂತ. ಓಕೆ, ಈಗ ನಾವೇನ್ ನೋಡಿದ್ವಿ ಸ್ನೇಹಿತರೆ, ಈಗ ನೋಡಿ ಇಲ್ಲಿ GM ನೋಡಿದ್ವಿ. GM ಅಲ್ಲಿ ಒಟ್ಟು ಎಷ್ಟು ಜನ ಇದಾರೆ ನೋಡಿ ಸರ್. GM ಸಾಮಾನ್ಯದಲ್ಲಿ ಕ್ಯಾಟಗರಿ ಬೇರೆ ಬರುತ್ತೆ. GM ಜನರಲ್ ನೋಡಿದ್ರೆ ನಮ್ಗೆ 28 ಜನ 59 ಜನ ಇದ್ದಾರೆ ನೋಡಿ. 28 ಜನ 70 ಮೇಲೆ ತೆಗ್ದಿರೋರು ನೋಡ್ತಾ ಹೋದ್ರೆ ನಾನು ನಿಮ್ಗೆ ಹೇಳಿದೆ ಒಂದು 60-70 ಜನ 70 ಮೇಲೆ ತೆಗ್ದಿರೋರು ಸಿಗ್ತೀರಾ. ಒಂದು 50-60 ಜನ 70 ಮೇಲೆ ತೆಗ್ದಿರೋರು ಸಿಗ್ತೀರಾ. ಸೊ ಅಂತದ್ರಲ್ಲಿ 28 ಜನ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಕ್ಯಾಟಗರಿ ವೈಸ್ ಅವ್ರು ಬಿಟ್ಟಿಲ್ಲ ಸ್ನೇಹಿತರೆ. ಓಕೆ, ಅವ್ರ ಎಲಿಜಿಬಿಲಿಟಿ ಕ್ಯಾಟಗರಿ ಕೊಟ್ಬಿಟ್ಟಿದ್ರೆ ನಾವು ಆರಾಮಾಗಿ ಅರೈವ್ ಮಾಡ್ಕೋಬಹುದಾಗಿತ್ತು, ಕೊಟ್ಟಿಲ್ಲ. ಸೊ ಹಾಗಾಗಿ ಒಂದು ಸ್ಪೆಸಿಫಿಕ್ ರೇಂಜ್ ನೋಡೋದಾದ್ರೆ GM ಇದು ಮೆನ್ ರೇಂಜ್, ಇದು GM ರೇಂಜ್. ಓಕೆ, 70ರಿಂದ 68 ಕ್ಯಾಟಗರಿ ಒಳಗೆ ಅಂದ್ರೆ ಸಾಮಾನ್ಯ GM ಅಲ್ಲಿ ನಿಂತ್ಕೋಬಹುದು. ಇದು ವುಮನ್ದು ರೇಂಜ್, ಇದು ಓಕೆ, ವುಮನ್ದು ರೇಂಜ್ GM. ಓಕೆ, GM ವುಮೆನ್ 65ರಿಂದ 63 ನಿಂತ್ಕೋಬಹುದು.
ಈ ಒಂದು ಒಳಗೆ ನಿಂತ್ಕೊಳ್ತಕ್ಕಂಥ ಚಾನ್ಸಸ್ ಇದೆ. ನಾವು ಕಟ್ ಆಫ್ ಸ್ಟಾರ್ಟಿಂಗ್ ಎಕ್ಸಾಮ್ ಆದಾಗಲೇ ಪ್ರಿಡಿಕ್ಟ್ ಮಾಡಿದ್ವಿ 70-72 ಇಂದ +or-5 ಅಂತ ಕೂಡ ಹೇಳಿದ್ವಿ. ನಿಮ್ ನ್ಯಾಪ್ ಇರಬಹುದು, ಇಲ್ಲ ಅಂದ್ರೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ +or-5 ಅಂತ ಅದರಲ್ಲೇ ಹೇಳ್ಬಿಟ್ಟಿದೀವಿ ನಾವು. ಸೊ ಸೇಮ್ ಆಲ್ಮೋಸ್ಟ್ ಇಷ್ಟು ಕಟ್ ಆಫ್ ಏನ್ ಅರೈವ್ ಮಾಡಿದೀವಿ. ಅಗೇನ್ ಇದು ಎಕ್ಸ್ಪೆಕ್ಟೆಡ್ ಅಷ್ಟೇ, ಸಂಭವನೀಯ, ಇದೇ ಫೈನಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ಅನಲೈಸ್ ಏನೇನ್ ಅನಲೈಸ್ ಮಾಡಿದೀವಿ. ಈಗ GPSTR ಬರ್ದಿರ್ತೀರಾ, ಅವರು ಕೂಡ ಇದನ್ನು ಬರ್ದಿರ್ತಾರೆ. ಸೆಲೆಕ್ಟ್ ಆಗಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, JA ಬರಲ್ಲ. GPSTR ಅವರು ಇದ್ರ ಮೇಲೆ ಸೆಲೆಕ್ಟ್ ಆಗಿರ್ತಾರೆ. ಯಾವ್ದು JA ಬಂದು ನಿಮ್ಗೆ ಸೆಕೆಂಡ್ PUC ಎಲ್ಲ 12th ಇಂದ ಸೆಲೆಕ್ಟ್. GPSTR ಬಂದು ನಿಮ್ಗೆ ಡಿಗ್ರಿ ಬೇಸಿಸ್ ಮೇಲೆ ಆಗಿರುತ್ತೆ ಅಲ್ವಾ. ಸೊ GPSTR ಹೋಗ್ತೀರಾ, ಅರ್ಥ ಆಗ್ತಿದೆಯಲ್ಲ, GPSTR ಹೋಗ್ತೀರಾ. ಆದ್ರೆ SDA ಬಂದು SDA ಅಲ್ಲಿ ನಿಮಗೆ ಸೆಲೆಕ್ಟ್ ಆಗಿರೋರು, ಈಗ ರಿಸಲ್ಟ್ ಏನಿದೆ KPSC ಅಲ್ಲಿ, SDA ಅಲ್ಲಿ ನಿಮ್ಗೆ ಒಳ್ಳೆ ಒಂದು ಇದನ್ನ ಹಾಕಿರಲ್ಲ ಅಂತ ಇಟ್ಕೊಳ್ಳಿ ನೀವು. ಯಾವ್ದು ಯಾವ ಇಲಾಖೆಯಲ್ಲಿ ಬೇಕು ಅಂತ ನಿಮ್ಗೆ ಇಷ್ಟ ಆಗಲ್ಲ, ಅಥವಾ ಬೇರೆ ಎಲ್ಲೋ ಟ್ರಾನ್ಸ್ಫರ್ ಇರುತ್ತೆ, ಬೇರೆ ಎಲ್ಲೋ ಜಾಬ್ ಇರುತ್ತೆ, ಬೇಡ ಇಷ್ಟ ಆಗಲ್ಲ. JL ನಿಮ್ಗೆ ಒಳ್ಳೆ ಕಡೆ ಸಿಕ್ತು ಅಂದ್ರೆ ಅವರೇ ವೆರಿಫಿಕೇಶನ್ ಸೆಲೆಕ್ಟ್ ಇಲ್ಲಿಗೆ ಬರ್ತೀರಾ. ಓಕೆ, ಇಲ್ಲಿಗೆ ಬರ್ತೀರಾ. ಗ್ರೂಪ್ ಸಿ ಬರ್ದಿರೋರು ಇರ್ತೀರಾ. ಗ್ರೂಪ್ ಸಿ ಅವರು ಡಿಗ್ರಿ ಬೇಸಿಸ್ ಮೇಲೆ ಬರ್ದಿರೋರು ಸೆಲೆಕ್ಟ್ ಆಗಿದ್ರೆ ಇಲ್ಲಿಗೆ ಬರಲ್ಲ. ಗ್ರೂಪ್ ಸಿ ನಾನ್ ಟೆಕ್ನಿಕಲ್ PUC ಬೇಸಿಸ್ ಏನಿದೆ, PUC ನಾನ್ ಟೆಕ್ನಿಕಲ್ ನಾನ್ ಡಿಗ್ರಿ ಬೇಸಿಸ್, ಸೊ ಅಂತವ್ ನೋಡ್ತೀರಾ. ನಿಮಗೆ ಅಲ್ಲಿ ಸರಿ ಇದೆ, ಇಲ್ಲಿ ಸರಿ ಇದೆ. ಸೊ ಇವೆಲ್ಲ ಕೌಂಟ್ ಆಗುತ್ತೆ ಸ್ನೇಹಿತರೆ, ಇವೆಲ್ಲ ಕೌಂಟ್ ಆಗುತ್ತೆ. ತುಂಬಾ ಜನ ಇಲ್ಲಿ ಹೋಗೋದೇ ಇಲ್ಲ ಇದಕ್ಕೆ, ಏನೋ ವೆರಿಫಿಕೇಶನ್ಗೆ ಹೋಗಲ್ಲ. ಸೊ ಇವೆಲ್ಲ ಬೇಸಿಸ್ ಮೇಲೆ ಇದು ಫೈನಲ್ ಕಟ್ ಆಫ್ ಒಂದು ರೇಂಜ್ ಏನಿರಬಹುದು ಅಂತ ಮಾಡಿರ್ತಕ್ಕಂಥದ್ದು. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಗೇನ್ ಇದಕ್ಕಿಂತ ಡಬಲ್ ಕರೀತಾರೆ. 1:2 ಅಂತೂ ಮಿನಿಮಮ್ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮಿನಿಮಮ್ ಇದು. ಸೊ 1:3 ಬೇಕಾದ್ರೂ ಕರಿಬಹುದು, ಇಟ್ ಡಿಪೆಂಡ್ಸ್. ಆ KPTC ಮೇಲೆ ಡಿಪೆಂಡ್ಸ್. ಅವರು ಇಲ್ಲ 1:3 ಕರೀರಿ ಅಂದ್ರೆ 1:3 ಕರಿಬಹುದು, ಇಟ್ ಡಿಪೆಂಡ್ಸ್ ಅದು KPTC ಮೇಲೆ. ಓಕೆ, ಅವ್ರು ಏನ್ ಹೇಳ್ತಾರೆ ಆ ಬೇಸಿಸ್ ಮೇಲೆ. ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ 1:2 ಕರೀತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 1:3 ಕರೀತಾರೆ ಅಂತ ಕೊಟ್ಟಿಲ್ಲ. ಸೊ ಈ ಒಂದೆಲ್ಲ ಅನಲೈಸ್ ಮಾಡಿ ನಾವು, ಸೊ ಈ ಒಂದು ಬೇಸಿಸ್ ರೇಂಜ್ ಅಲ್ಲಿ ಇರ್ಬೋದು. 3A 65-67 ಇರಬಹುದು. ಇದು ಮೆನ್, ಈ ಕಡೆ ಬಂದು ವುಮೆನ್ ಇದೆ. ಓಕೆ, ಇದು ವುಮನ್. ಓಕೆ, ಈ ಕಡೆ 3A. ಸೊ ಹೀಗೆ ನಾನು ಹೇಳ್ದೆ. ಅಗೇನ್ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಹೇಗೆ ಸರ್ 40 ಇದ್ರೆ ಆಗುತ್ತೆ ಸರ್, 35 ಆಗ್ಬೋದು, 35 ತೆಗ್ದಿರೋರ್ದು ಆಗ್ಬೋದು. ಓಕೆ, 35 ತೆಗ್ದಿರೋರ್ದು ಆಗ್ಬೋದು. ಯಾವಾಗ ಆಗುತ್ತೆ, ನಮ್ಗೆ ಕ್ಯಾಟಗರಿ ವೈಸ್ ಅವ್ರು ಕೊಟ್ಟಾಗ ಅನಲೈಸ್ ಮಾಡಕ್ ಈಸಿ ಆಗಿ ಕೊಟ್ಟಿಲ್ಲ. ಯಾವಾಗ ಆಗುತ್ತೆ, ಹೇಗೆ ನಾನು ನಿಮ್ಗೆ ಏನ್ ಹೇಳ್ದೆ, ಇಲ್ಲಿ ಬರಬೇಕು. ಈಗ ನಾನು ಪ್ರವರ್ಗ 2A, ಈಗ ವಿಕಲಚೇತನ ಅಂತ ಇದೆ ನೋಡಿ. ಇಲ್ಲಿ 3 ಪೋಸ್ಟ್ ಇದೆ ಸರ್, 3 ಪೋಸ್ಟ್ ಇದೆ. ಇಲ್ಲಿ ಹಿಯರಿಂಗ್ ಇಂಪೇರ್ಡ್ ಒಂದು, ಮತ್ತೆ ಲೋಕೋಮೋಟರ್ ಡಿಸಬಿಲಿಟಿ ಬ್ಲೈಂಡ್, ಕಣ್ ಕಾಣಿಸ್ದೇವರೆಗೂ ಒಂದು ಅಂತಿದೆ. ಸೊ ಅಕಸ್ಮಾತ್ ಇಲ್ಲಿ ಕಣ್ ಕಾಣಿಸ್ದೇವ್ರವರು ಒಬ್ರು ಬರ್ದಿರೋ 35 ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅವ್ರಿಗೆ. ಓಕೆ, ಇದೇ ಬೇಡ, ಯೋಜನಾ ಇರತ್ತವ್ರು ಇವರು 35-36 ಇಬ್ಬರೇ ಪೋಸ್ಟ್ ಇದೆ. ಇಲ್ಲಿ ಬರ್ದಿರೋರು ಇಬ್ಬರಲ್ಲಿ ಒಬ್ಬರೇ ಬರ್ದಿದ್ದು 36 ಇದ್ರೆ ಎಸ್ ಇವ್ರು ಸೆಲೆಕ್ಟ್ ಆಗ್ತಾರೆ. ಇಲ್ಲಿ 2A ಅಲ್ಲಿ 8 ಜನ ಏನಿದ್ದಾರೆ ಸರ್, ಈ 8 ಜನ 61 ತೆಗ್ದಿರ್ತಾನೆ ತಿಳ್ಕೊಳ್ಳಿ. 60 ಮೇಲೆ 8 ಜನ ಸಿಕ್ಕಿದ್ರೆ 60 ತೆಗ್ದು ಸೆಲೆಕ್ಟ್ ಆಗಲ್ಲ, 36 ಸೆಲೆಕ್ಟ್ ಆಗ್ತಾರೆ. ಸೊ ಈ ತರ ಇದೆಲ್ಲ ಏನಾಗುತ್ತೆ ಸರ್, ಇದೆಲ್ಲ ನಮ್ಗೆ ಏನಾಗುತ್ತೆ, ಕ್ಯಾಟಗರಿ ಇದ್ರೆ ಅವರು ಎಲಿಜಿಬಿಲಿಟಿ ಲಿಸ್ಟ್ ಅವ್ರು ಅನೌನ್ಸ್ ಮಾಡಿದ್ರೆ ನಾವೇ ಕಟ್ ಆಫ್ ಮಾಡ್ಕೊಂಡ್ಬಿಡ್ತೀವಿ. ಎಲಿಜಿಬಿಲಿಟಿ ಲಿಸ್ಟ್ ಅವ್ರು ಅನೌನ್ಸ್ ಮಾಡಿಲ್ಲ ಅಂದ್ರೆ ಕ್ಯಾಟಗರಿ ವೈಸ್ ಅನೌನ್ಸ್ ಮಾಡಿಲ್ಲ. ಹಾಗಾಗಿ ನೋಡಿ, ಎಕ್ಸ್ಪೆಕ್ಟ್ ಮಾಡೋಣ ಬರ್ಬೋದು ಕ್ಯಾಟಗರಿ ವೈಸ್, ಅಥವಾ ಅವರೇನೆ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿಬಹುದು. ಹಾಗಂತ 36 ತೆಗ್ದಿರೋರು ಸರ್ 40 ತೆಗ್ದಿ ನಂಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿಯಲ್ವಾ, ಕರೀತಾರೆ ಸರ್, ಕರಿಯುವಂತ ಚಾನ್ಸಸ್ ಇದೆ. 65 ತೆಗ್ದಿನಿ, ನಂಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳಿರ್ತೀನಿ 66 ನಿಮ್ದು ಅಂತ, 66 ತೆಗ್ದಿರ್ತಕ್ಕಂಥ ಅಥವಾ 64 ಒಂದು ರೇಂಜ್ ಅಷ್ಟೇ ಸರ್ ಇದು. ಓಕೆ, ಸುಮ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅನಲೈಸ್ ಮಾಡಿ. ಅಕಸ್ಮಾತ್ ಇದು ಕಟ್ ಆಫ್ 63 ನಿಂತ್ಕೋಬಹುದು ಅಥವಾ 67 ನಿಂತ್ಕೋಬಹುದು. ಓಕೆ, ಇದು ಜಸ್ಟ್ ಅನಲೈಸ್ ನಿಮಗೆ. ಓಕೆ, ಒಂದ್ಸಲ ಏನಾಗುತ್ತೆ 3B ಅಥವಾ 3Bಲಿ 64 ತೆಗ್ದಿ ನಾನು ಹೇಳ್ಬಿಟ್ಟೆ ಅಂತ ಇಷ್ಟ ನಿಂತ್ಕೊಳ್ಳುತ್ತೆ ಅಂತಲ್ಲ, ನಾವು ಅನಲೈಸ್ ಮಾಡಿ ಹೇಳ್ತಾರೆ, ಸಂಭವನೀಯ ಅಂತ ಅದಕ್ಕೆ ಹೇಳ್ತಾರೆ. ಈಗ 64 ತೆಗ್ದಿರೋ ನಿಮ್ಗೆ ಡಾಕ್ಯುಮೆಂಟೇಶನ್ ಕರ್ದಿರಲ್ಲ 3B. ಅದೇ ಕ್ಯಾಟಗರಿ 1 ಅಥವಾ 2 ಏನೋ, ಅಥವಾ ಇದ್ರಲ್ಲಿ ಬೇರೆ ಒಂದು ಅಂಗವಿಕಲ ಅಥವಾ ಗ್ರಾಮೀಣನೋ, ಅದರಲ್ಲಿ 40 ತೆಗ್ದಿರೋ ಯಾವನೋ ಇದ್ರೆ ಅವನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅರ್ಥ ಆಗ್ತಿದೆ? ಈಗ ತುಂಬಾ ಜನ ಏನ್ ಕಮೆಂಟ್ ಮಾಡ್ತೀರಾ ಸರ್, ನನಗೆ ನೀವ್ ಹೇಳ್ತೀರಾ, ತುಂಬಾ ಜನ ಏನ್ ಮಾಡಿದ್ರು ಸರ್, ನಾನು 40 ತೆಗ್ದಿದ್ದೆ, 50 ತೆಗ್ದಿದೆ ನನ್ನ ಸ್ಕೋರು KPTCL JAದಲ್ಲಿ. ಓಕೆ, ಆದ್ರೂ ನಾನು ಈ ಲಿಸ್ಟ್ ಅಲ್ಲಿ ಇಲ್ಲ ಅಂತ. ಯಾಕಿಲ್ಲ ಹೇಳಿ? ಕನ್ನಡದ ಲಿಸ್ಟ್ ಬಿಟ್ಟಿದ್ದಾರೆ, ಕಡ್ಡಾಯ ಕನ್ನಡ, ಅದ್ರಲ್ಲಿ ಮಿನಿಮಮ್ 50 ತೆಗಿಬೇಕು. ನೀವು ಅದ್ರಲ್ಲಿ ನಿಮ್ಮ ಹೆಸರಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿ ಇರಲ್ಲ. ಸಿಂಪಲ್. ಇಲ್ಲಿ ನೀವು 50 ತೆಗ್ದಿದ್ರು ಅಲ್ಲಿ ನೀವು ಕಡ್ಡಾಯ ಕನ್ನಡ 50 ಸ್ಕೋರ್ ಮಾಡಿಲ್ಲ ಅಂದ್ರೆ ಇರಲ್ಲ. ಸೊ ಹಿಂಗೆ ಈ ತರ ಈ ಬೇಸಿಸ್ ಮೇಲೆಲ್ಲ ಮಾಡ್ತಾರೆ ಸ್ನೇಹಿತರೆ. ಜಸ್ಟ್ ಇದು ಅನಲೈಸ್ಗೋಸ್ಕರ ಮಾಡಿದ್ದು. ಇದನ್ನ ನೀವು ಇದ್ ಮಾಡ್ಕೋಬೇಡಿ, ಹೋಪ್ ಇಟ್ಕೊಳ್ಳಿ. 40 ತೆಗ್ದಿರೋನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿಬಹುದು. ಓಕೆ, 60 ತೆಗ್ದಿರೋನು ಕರೀದೇ ಇರಬಹುದು. ಇದು ಕ್ಯಾಟಗರಿ ನಿಮ್ಮ ಒಂದು ಇದ್ರಲ್ಲಿ ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಪೋಸ್ಟ್ ಇದೆ, ಇವೆಲ್ಲ ಡಿಪೆಂಡ್ ಆಗ್ತದೆ. ಓಕೆ, ಕ್ಯಾಟಗರಿ ವೈಸ್ ಅವ್ರು ರಿಸಲ್ಟ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ನಾವು ಇದನ್ನ ಅನಲೈಸ್ ಮಾಡಿದಾಗ ಈ ರೇಂಜ್ ಅಲ್ಲಿ ನಿಂತ್ಕೋಬಹುದು ಅಂತ ಕಟ್ ಆಫ್ ನ ಯೂಶಲಿ ನಾವು ಬೇರೆ ಎಕ್ಸಾಮ್ ಎಲ್ಲ ನೋಡಿರ್ತೀವಿ, ಆ ಬೇಸಿಸ್ ಮೇಲೆ ಮಾಡಿರ್ತಕ್ಕಂಥದ್ದು.
ಓಕೆ, ಸೊ ಎನಿ ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದ್ರು ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ನಮ್ಮನ್ನ ಫಾಲೋ ಮಾಡ್ಕೋಬಹುದು. ಪುನೀತ್ ಫೋರಂ ಅಂತ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.